ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಈ ಪರೇಡ್ ಗೇಮ್ ನಡೀತಾ ಇದೆಯಾ? ಏನೂ ಇಲ್ಲ, ಸುಮ್ಮನೆ ಅಂತ ಸುಮ್ಮನಾಗ್ಲಿಲ್ಲ. ಬದಲಾಗಿ ದೆಹಲಿಗೆ ಪರೇಡ್ ಮಾಡಿದ್ದಾರೆ ಡಿಕೆಶಿ ಬಳಗದ ಶಾಸಕರು. 2.5 ವರ್ಷ ಪೂರೈಸಿದ ಬೆನ್ನಲ್ಲೇ ಸರ್ಕಾರ ಇದೀಗ ಪವರ್ ಗೇಮ್ ಟೈಟ್ ಆಗ್ತಾ ಇದೆ. 2.5 ವರ್ಷ ಆದ ದಿನವೇ ಖರ್ಗೆ ಮುಂದೆ ಹಕ್ಕೊತ್ತಾಯ ಮಂಡಿಸಿದ್ದಾರೆ ಡಿಕೆಶಿ ಬಣದ ಶಾಸಕರು. ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಈ ಪರೇಡ್ ಗೇಮ್ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಬಳಗದ ಶಾಸಕರ ದೆಹಲಿ ದಂಡಯಾತ್ರೆ ಮುಂದುವರೆದಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೆಹಮಾನ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರೆಹಮಾನ್, ಡಿಕೆ ಶಿವಕುಮಾರ್ ಬಣದ ಶಾಸಕರು ದೆಹಲಿ ಪರೇಡ್ ಮುಂದುವರೆಸಿದ್ದಾರೆ. ಅಲ್ಲಿ ಲಾಬಿ ನಡೀತಾನೆ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರೇ ಸಿಎಂ, ಹಾಗಾಗಿ ಮುಂದೇನೂ ಇಲ್ಲ, ಕಾಂಗ್ರೆಸ್ನಲ್ಲಿ ಎಲ್ಲಾ ಗೊಂದಲ ಬಗೆಹರಿದಿದೆ ಅಂತ ಕೆಲವರು ಹೇಳ್ತಾ ಇದ್ರೆ, ಹಿರಿಯ ನಾಯಕರು ಹೇಳ್ತಾ ಇದ್ರೆ. ಮತ್ತೊಂದು ಕಡೆ ದೆಹಲಿ ದಂಡಯಾತ್ರೆ ಮುಂದುವರೆದಿದೆ. ಡಿಕೆಶಿ ಬಣದ ಶಾಸಕರು ಆಕ್ಟಿವ್ ಆಗಿದ್ದಾರೆ ಮತ್ತು ಅವರ ಲಾಬಿಯನ್ನು ಅವರು ನಡೆಸ್ತಾ ಇದ್ದಾರೆ. ಏನೆಲ್ಲ ಆಗಬಹುದು, ಏನ್ ಅಪ್ಡೇಟ್ ಇದೆ ರೆಹಮಾನ್? ಎಸ್ ಶ್ರೀಲಕ್ಷ್ಮಿ, ನಿನ್ನೆಯಿಂದ ಬೆಳಗ್ಗೆ ನಿನ್ನೆ ಆಗಿರಲಿ ಇವತ್ತಾಗಿರಲಿ ತಂಡೋಪತಂಡವಾಗಿ ಡಿಕೆ ಶಿವಕುಮಾರ್ ಬಣ ದೆಹಲಿಯತ್ತ ಹೋಗ್ತಾ ಇದ್ದಾರೆ, ನಿರಂತರವಾಗಿ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಅನ್ನ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಲಿಕ್ಕೆ ಈಗಾಗಲೇ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಖರ್ಗೆ ಅವರನ್ನಾಗಿರಲಿ, ವೇಣುಗೋಪಾಲ್ ಅವರನ್ನಾಗಿರಲಿ ಅವರನ್ನ ಭೇಟಿಯಾಗಿ ಸಮಯವನ್ನು ಕೂಡ ನಿಗದಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಅತ್ತ ಡಿಕೆ ಶಿವಕುಮಾರ್ ಬಣ ದೆಹಲಿ ಅತ್ತ ಭೇಟಿ ನೀಡಿದ್ದಂತೆ ಇಲ್ಲಿ ಸಿಎಂ ಬಣ ಕೂಡ ಫುಲ್ ಆಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ನಿನ್ನೆ ರಾತ್ರಿ ನಿರಂತರವಾಗಿ ಸಿಎಂ ಬಣ ಚರ್ಚೆ ಮೇಲೆ ಚರ್ಚೆ ಮಾಡ್ತಾನೆ ಇದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಬಣ ಗಾಳಕ್ಕೆ ಇದು ಪ್ರತಿಗಾಳ ಅಂತಾನೆ ಹೇಳ್ಬೋದು. ಸಿಎಂ ನಿವಾಸದಲ್ಲಿ ಸುಮಾರು 9 ಗಂಟೆವರೆಗೂ ಕೂಡ ನಿರಂತರವಾಗಿ ಎಚ್ ಸಿ ಮಾದೇವಪ್ಪ ಆಗಿರಬಹುದು, ಕೆಎನ್ ರಾಜಣ್ಣ ಆಗಿರಬಹುದು, ಪರಮೇಶ್ವರ್ ಆಗಿರಬಹುದು, ಸತೀಶ್ ಜಾರಕಿಹೊಳಿ ಆಗಿರಬಹುದು, ಆರ್ ವಿ ದೇಶಪಾಂಡೆ ಆಗಿರಬಹುದು, ನಿರಂತರವಾಗಿ ಚರ್ಚೆ ಮೇಲೆ ಚರ್ಚೆ ನಡೀತಾ ಇದೆ ಅಂತಾನೆ ಹೇಳ್ಬೋದು. ನಂತರ 9 ಗಂಟೆಯ ನಂತರ ಮತ್ತೆ ಡಿನ್ನರ್ ಮೀಟಿಂಗ್ ಅಂತಂದು ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಎಲ್ಲಾ ಸಚಿವರು ಕೂಡ ಭೇಟಿ ನೀಡುತ್ತಾರೆ. ಅಲ್ಲಿ ಕೂಡ ಸುಮಾರು ರಾತ್ರಿ 11 ಗಂಟೆವರೆಗೂ ಕೂಡ ನಿರಂತರವಾಗಿ ಚರ್ಚೆ ನಡೆಯುತ್ತೆ. ಅಂದ್ರೆ ಎಲ್ಲೋ ಡಿಕೆ ಶಿವಕುಮಾರ್ಗೆ ಬಿಹಾರದ ಚುನಾವಣೆ ನಂತರ ಈ ಡಿಸಿಎಂದು ವಿಚಾರ ಪ್ರಸ್ತಾಪ, ಅಂದ್ರೆ ನನ್ನನ್ನು ಸಿಎಂ ಮಾಡುವ ವಿಚಾರ ಪ್ರಸ್ತಾಪ ಹೈಕಮಾಂಡ್ ಇಂದಾನೆ ಬರುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ರು. ಆದ್ರೆ ಇಲ್ಲಿ ಬಿಹಾರದಲ್ಲಿ ಕಾಂಗ್ರೆಸ್ಗೆ ಸೋಲುಂಡ ನಂತರ ಹೈಕಮಾಂಡ್ ಎಲ್ಲೋ ಮೌನ ವಹಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡಿಕೆ ಶಿವಕುಮಾರ್ ಪ್ರತಿದಿನ ರಾಹುಲ್ ಗಾಂಧಿ ಅವರನ್ನ ಮೀಟಿಂಗ್ಗೋಸ್ಕರ ಒತ್ತಾಯನ ಮಾಡಿದ್ರು. ಆದ್ರೆ ಯಾವುದೇ ಒಂದು ಸಂಪರ್ಕಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಸಿಗ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಬೇಸರ ಡಿಕೆ ಶಿವಕುಮಾರ್ಗೆ ಆಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇಲ್ಲಿ ಸಿಎಂ 2.5 ವರ್ಷ ಏನ್ ಕಾಂಗ್ರೆಸ್ ಪೂರೈಸಿತ್ತು, ಹಾಗಾಗಿ ಇನ್ಮುಂದೆ ಈ ಸಿಎಂ ಪವರ್ ಶೇರಿಂಗ್ ವಿಚಾರವಾಗಿ ಚರ್ಚೆ ಆಗಬೇಕು, ನಾವು ಹೇಗಾದ್ರೂ ಮಾಡಿ ಹೈಕಮಾಂಡ್ಗೆ ಮನವೊಲಿಸುವಂತ ಪ್ರಯತ್ನವನ್ನು ಮಾಡಬೇಕನ್ನುವಂತಹ ಒಂದು ದೃಷ್ಟಿಕೋನ ಸಿಎಂ ಬಣವನ್ನ ಮುಂದೆ ಬಿಡ್ತಿದ್ದಾರೆ. ಡಿಸಿಎಂ ಬಣವನ್ನ ಮುಂದಿಟ್ಟು ಈಗ ಒಂದು ಸುಮಾರು 14 ಶಾಸಕರನ್ನ ಡಿಸಿಎಂ ಬಣ ಏನಿದೆ ಅವರು ದೆಹಲಿಗೆ ಕಳಿಸಿದ್ದಾರೆ. ಅಂದ್ರೆ ಅವ್ರ ಮುಖಾಂತರ ತಮ್ಮ ಮಾಹಿತಿಯನ್ನ, ಸಂದೇಶವನ್ನ ಮತ್ತೆ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅತ್ತ ಡಿಕೆ ಶಿವಕುಮಾರ್ ಬಣ ಎಲ್ಲಿ ಹೈಕಮಾಂಡ್ ಚರ್ಚೆಗೆ ಮೀಟ್ ಆಗ್ತಾ ಇದೆಯೋ, ಇತ್ತ ಇನ್ನೊಂದು ಕುತೂಹಲಕಾರಿ ಅಂಶ ಅಂದ್ರೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬೆಂಗಳೂರಿನತ್ತ ಬರುವಂತ, ಇವತ್ತು ಬೆಂಗಳೂರಿಗೆ ಬರ್ತಾರನ್ನುವಂತ ಮಾಹಿತಿ ಇದೆ. ಹಾಗಾದ್ರೆ ಒಂದು ವೇಳೆ ಅವ್ರ ಜೊತೆ ಮೀಟ್ ಆಗದೆ ಬೆಂಗಳೂರಿಗೆ ಬಂದ್ರೆ ಯಾರ ಜೊತೆ ಡಿಸಿಎಂ ಬಣ ಚರ್ಚೆ ಮಾಡುತ್ತೆ ಅನ್ನುವಂಥದ್ದು ಕೂಡ ಕುತೂಹಲಕಾರಿಯಾದಂತಹ ಅಂಶ ಅಂತಾನೆ ಹೇಳ್ಬೋದು. ಅಥವಾ ವೇಣುಗೋಪಾಲ್ ಅವರ ಜೊತೆ ಚರ್ಚೆ ಆಗುತ್ತಾ ಅನ್ನುವಂಥದ್ದು ಕೂಡ. ಇತ್ತ ನಿರಂತರವಾಗಿ ಸಭೆ ಮೇಲೆ ಸಭೆ ಡಿಸಿಎಂ ಬಣ ದೆಹಲಿಯಲ್ಲಿ ಮಾಡ್ತಾ ಇದ್ರೆ, ಸಿಎಂ ಬಣ ಬೆಂಗಳೂರಿನಲ್ಲಿ ನಿರಂತರವಾಗಿ ಸಭೆ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಕಾದು ನೋಡಬೇಕು ಶ್ರೀಲಕ್ಷ್ಮಿ, ಏನೆಲ್ಲ ಮಾಹಿತಿಗಳು ಕಂಡು ಬರ್ತವೆ, ಪವರ್ ಶೇರಿಂಗ್ ವಿಚಾರವಾಗಿ ಏನೆಲ್ಲ ವಿಚಾರಗಳು ಕಂಡು ಬರ್ತವಂತ. ಯಾಕೆಂದ್ರೆ ಸಿಎಂ ಬಣ ಹೇಳುತ್ತೆ ಯಾವುದೇ ಸಿಎಂ ಬದಲಾವಣೆ ಆಗೋದಿಲ್ಲ, ಯಾಕಂದ್ರೆ ನಾವೆಲ್ಲ ಸೀನಿಯರ್ ಇದ್ದೇವೆ. KH ಮುನಿಯಪ್ಪ ಅವರು ನಿನ್ನೆ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ನೀಡಿದ್ರು, ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ, ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಯಾಕಂದ್ರೆ ಅವರು ಯಾಕೆ ದೆಹಲಿಗೆ ಹೋಗಿದಾರೋ ಗೊತ್ತಿಲ್ಲ, ಅದು ನಮಗೆ ಇನ್ನೂ ಮಾಹಿತಿ ಬಂದಿಲ್ಲ ಅನ್ನೋ ಮಾತನ್ನ KH ಮುನಿಯಪ್ಪ ಅವರು ಹೇಳಿದ್ರೆ, ಇನ್ನೊಂದು ಕಡೆ KN ರಾಜಣ್ಣ ಅವರು ಕೂಡ ನಮಗೆ ಮಾಹಿತಿಯನ್ನ ನೀಡಿದ್ರು, ಯಾವುದೇ ಬದಲಾವಣೆ ಆಗೋದಿಲ್ಲ. ಯಾಕಂದ್ರೆ ಎಐಸಿಸಿ ಲೆಟರ್ ನಲ್ಲಿ ಮುಖ್ಯಮಂತ್ರಿ ಅವರು, ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಇದ್ದಾರೆ, ಅದು ಹಾಗೆ ಮುಂದುವರಿಯುತ್ತೆ. ಮುಂದಿನ ಚುನಾವಣೆಯವರೆಗೂ ಕೂಡ ಇದು ನಿರಂತರವಾಗಿ ಮುಂದುವರಿಯುತ್ತೆ, ಯಾವುದೇ ಒಂದು ಬದಲಾವಣೆ ಇಲ್ಲ. ಸುರೇಶ್ ಅವರು ಒಂದ್ ಕಡೆ ಹೇಳ್ತಾರೆ, ನಮ್ಮ ಅಣ್ಣನಿಗೆ ಅದೃಷ್ಟ ಇದ್ರೆ ಖಂಡಿತ ಸಿಎಂ ಆಗ್ತಾರೆ, ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅನ್ನುವಂತ ಹೇಳಿಕೆಯನ್ನು ನೀಡ್ತಾರೆ. ಇದಕ್ಕೆ ಪ್ರತಿಯಾಗಿ KN ರಾಜಣ್ಣ ಅವರು ಹೇಳ್ತಾರೆ, ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಅನ್ನುವಂತ ಮಾಹಿತಿಯನ್ನು ನೀಡ್ತಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ರಮಣ್ ಡೀಟೇಲ್ಸ್ಗಾಗಿ.
ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಈ ಪರೇಡ್ ಗೇಮ್ ನಡೀತಾ ಇದೆಯಾ? ಏನೂ ಇಲ್ಲ, ಸುಮ್ಮನೆ ಅಂತ ಸುಮ್ಮನಾಗ್ಲಿಲ್ಲ. ಬದಲಾಗಿ ದೆಹಲಿಗೆ ಪರೇಡ್ ಮಾಡಿದ್ದಾರೆ ಡಿಕೆಶಿ ಬಳಗದ ಶಾಸಕರು. 2.5 ವರ್ಷ ಪೂರೈಸಿದ ಬೆನ್ನಲ್ಲೇ ಸರ್ಕಾರ ಇದೀಗ ಪವರ್ ಗೇಮ್ ಟೈಟ್ ಆಗ್ತಾ ಇದೆ. 2.5 ವರ್ಷ ಆದ ದಿನವೇ ಖರ್ಗೆ ಮುಂದೆ ಹಕ್ಕೊತ್ತಾಯ ಮಂಡಿಸಿದ್ದಾರೆ ಡಿಕೆಶಿ ಬಣದ ಶಾಸಕರು. ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಈ ಪರೇಡ್ ಗೇಮ್ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಬಳಗದ ಶಾಸಕರ ದೆಹಲಿ ದಂಡಯಾತ್ರೆ ಮುಂದುವರೆದಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೆಹಮಾನ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರೆಹಮಾನ್, ಡಿಕೆ ಶಿವಕುಮಾರ್ ಬಣದ ಶಾಸಕರು ದೆಹಲಿ ಪರೇಡ್ ಮುಂದುವರೆಸಿದ್ದಾರೆ. ಅಲ್ಲಿ ಲಾಬಿ ನಡೀತಾನೆ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರೇ ಸಿಎಂ, ಹಾಗಾಗಿ ಮುಂದೇನೂ ಇಲ್ಲ, ಕಾಂಗ್ರೆಸ್ನಲ್ಲಿ ಎಲ್ಲಾ ಗೊಂದಲ ಬಗೆಹರಿದಿದೆ ಅಂತ ಕೆಲವರು ಹೇಳ್ತಾ ಇದ್ರೆ, ಹಿರಿಯ ನಾಯಕರು ಹೇಳ್ತಾ ಇದ್ರೆ. ಮತ್ತೊಂದು ಕಡೆ ದೆಹಲಿ ದಂಡಯಾತ್ರೆ ಮುಂದುವರೆದಿದೆ. ಡಿಕೆಶಿ ಬಣದ ಶಾಸಕರು ಆಕ್ಟಿವ್ ಆಗಿದ್ದಾರೆ ಮತ್ತು ಅವರ ಲಾಬಿಯನ್ನು ಅವರು ನಡೆಸ್ತಾ ಇದ್ದಾರೆ. ಏನೆಲ್ಲ ಆಗಬಹುದು, ಏನು ಅಪ್ಡೇಟ್ ಇದೆ ರೆಹಮಾನ್? ಎಸ್ ಶ್ರೀಲಕ್ಷ್ಮಿ, ನಿನ್ನೆಯಿಂದ ಬೆಳಗ್ಗೆ ನಿನ್ನೆ ಆಗಿರಲಿ ಇವತ್ತಾಗಿರಲಿ ತಂಡೋಪತಂಡವಾಗಿ ಡಿಕೆ ಶಿವಕುಮಾರ್ ಬಣ ದೆಹಲಿಯತ್ತ ಹೋಗ್ತಾ ಇದ್ದಾರೆ, ನಿರಂತರವಾಗಿ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಅನ್ನ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಲಿಕ್ಕೆ ಈಗಾಗಲೇ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಖರ್ಗೆ ಅವರನ್ನಾಗಿರಲಿ, ವೇಣುಗೋಪಾಲರನ್ನಾಗಿರಲಿ ಅವರನ್ನ ಭೇಟಿಯಾಗಿ ಸಮಯವನ್ನು ಕೂಡ ನಿಗದಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಅತ್ತ ಡಿಕೆ ಶಿವಕುಮಾರ್ ಬಣ ದೆಹಲಿಯತ್ತ ಭೇಟಿ ನೀಡಿದ್ದಂತೆ ಇಲ್ಲಿ ಸಿಎಂ ಬಣ ಕೂಡ ಫುಲ್ ಆಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ನಿನ್ನೆ ರಾತ್ರಿ ನಿರಂತರವಾಗಿ ಸಿಎಂ ಬಣ ಚರ್ಚೆ ಮೇಲೆ ಚರ್ಚೆ ಮಾಡ್ತಾನೆ ಇದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಬಣ ಗಾಳಕ್ಕೆ ಇದು ಪ್ರತಿಗಾಳ ಅಂತಾನೆ ಹೇಳ್ಬೋದು. ಸಿಎಂ ನಿವಾಸದಲ್ಲಿ ಸುಮಾರು 9 ಗಂಟೆವರೆಗೂ ಕೂಡ ನಿರಂತರವಾಗಿ ಎಚ್.ಸಿ. ಮಾದೇವಪ್ಪ ಆಗಿರಬಹುದು, ಕೆ.ಎನ್. ರಾಜಣ್ಣ ಆಗಿರಬಹುದು, ಪರಮೇಶ್ವರ್ ಆಗಿರಬಹುದು, ಸತೀಶ್ ಜಾರಕಿಹೊಳಿ ಆಗಿರಬಹುದು, ಆರ್.ವಿ. ದೇಶಪಾಂಡೆ ಆಗಿರಬಹುದು, ನಿರಂತರವಾಗಿ ಚರ್ಚೆ ಮೇಲೆ ಚರ್ಚೆ ನಡೀತಾ ಇದೆ ಅಂತ ಹೇಳ್ಬೋದು. ನಂತರ 9 ಗಂಟೆಯ ನಂತರ ಮತ್ತೆ ಡಿನ್ನರ್ ಮೀಟಿಂಗ್ ಅಂತಂದು ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಎಲ್ಲಾ ಸಚಿವರು ಕೂಡ ಭೇಟಿ ನೀಡುತ್ತಾರೆ. ಅಲ್ಲಿ ಕೂಡ ಸುಮಾರು ರಾತ್ರಿ 11 ಗಂಟೆವರೆಗೂ ಕೂಡ ನಿರಂತರವಾಗಿ ಚರ್ಚೆ ನಡೆಯುತ್ತೆ. ಅಂದ್ರೆ ಎಲ್ಲೋ ಡಿಕೆ ಶಿವಕುಮಾರ್ಗೆ ಬಿಹಾರದ ಚುನಾವಣೆ ನಂತರ ಈ ಡಿಸಿಎಂದು ವಿಚಾರ ಪ್ರಸ್ತಾಪ, ಅಂದ್ರೆ ನನ್ನನ್ನು ಸಿಎಂ ಮಾಡುವ ವಿಚಾರ ಪ್ರಸ್ತಾಪ ಹೈಕಮಾಂಡ್ ಇಂದಾನೆ ಬರುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ರು. ಆದ್ರೆ ಇಲ್ಲಿ ಬಿಹಾರದಲ್ಲಿ ಕಾಂಗ್ರೆಸ್ಗೆ ಸೋಲುಂಡ ನಂತರ ಹೈಕಮಾಂಡ್ ಎಲ್ಲೋ ಮೌನ ವಹಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡಿಕೆ ಶಿವಕುಮಾರ್ ಪ್ರತಿದಿನ ರಾಹುಲ್ ಗಾಂಧಿ ಅವರನ್ನ ಮೀಟಿಂಗ್ಗೋಸ್ಕರ ಒತ್ತಾಯನ ಮಾಡಿದ್ರು. ಆದ್ರೆ ಯಾವುದೇ ಒಂದು ಸಂಪರ್ಕಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಸಿಗ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಬೇಸರ ಡಿಕೆ ಶಿವಕುಮಾರ್ಗೆ ಆಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇಲ್ಲಿ ಸಿಎಂ 2.5 ವರ್ಷ ಏನ್ ಕಾಂಗ್ರೆಸ್ ಪೂರೈಸಿತ್ತು, ಹಾಗಾಗಿ ಇನ್ಮುಂದೆ ಈ ಸಿಎಂ ಪವರ್ ಶೇರಿಂಗ್ ವಿಚಾರವಾಗಿ ಚರ್ಚೆ ಆಗಬೇಕು, ನಾವು ಹೇಗಾದ್ರೂ ಮಾಡಿ ಹೈಕಮಾಂಡ್ಗೆ ಮನವೊಲಿಸುವಂತ ಪ್ರಯತ್ನವನ್ನು ಮಾಡಬೇಕನ್ನುವಂತಹ ಒಂದು ದೃಷ್ಟಿಕೋನ ಸಿಎಂ ಬಣವನ್ನ ಮುಂದೆ ಬಿಡ್ತಿದ್ದ ಡಿಸಿಎಂ ಬಣವನ್ನ ಮುಂದಿಟ್ಟು ಈಗ ಒಂದು ಸುಮಾರು 14 ಶಾಸಕರನ್ನ ಡಿಸಿಎಂ ಬಣ ಏನಿದೆ ಅವರು ದೆಹಲಿಗೆ ಕಳಿಸಿದ್ದಾರೆ. ಅಂದ್ರೆ ಅವ್ರ ಮುಖಾಂತರ ತಮ್ಮ ಮಾಹಿತಿಯನ್ನ, ಸಂದೇಶವನ್ನ ಮತ್ತೆ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅತ್ತ ಡಿಕೆ ಶಿವಕುಮಾರ್ ಬಣ ಎಲ್ಲಿ ಹೈಕಮಾಂಡ್ ಚರ್ಚೆಗೆ ಮೀಟ್ ಆಗ್ತಾ ಇದೆಯೋ, ಇತ್ತ ಇನ್ನೊಂದು ಕುತೂಹಲಕಾರಿ ಅಂಶ ಅಂದ್ರೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬೆಂಗಳೂರಿನತ್ತ ಬರುವಂತ ಇವತ್ತು ಬೆಂಗಳೂರಿಗೆ ಬರ್ತಾರನ್ನುವಂತ ಮಾಹಿತಿ ಇದೆ. ಹಾಗಾದ್ರೆ ಒಂದು ವೇಳೆ ಅವ್ರ ಜೊತೆ ಮೀಟ್ ಆಗದೆ ಬೆಂಗಳೂರಿಗೆ ಬಂದ್ರೆ ಯಾರ ಜೊತೆ ಡಿಸಿಎಂ ಬಣ ಚರ್ಚೆ ಮಾಡುತ್ತೆ ಅನ್ನುವಂಥದ್ದು ಕೂಡ ಕುತೂಹಲಕಾರಿಯಾದಂತಹ ಅಂಶ ಅಂತಾನೆ ಹೇಳ್ಬೋದು. ಅಥವಾ ವೇಣುಗೋಪಾಲ್ ಅವರ ಜೊತೆ ಚರ್ಚೆ ಆಗುತ್ತಾ ಅನ್ನುವಂಥದ್ದು ಕೂಡ. ಇತ್ತ ನಿರಂತರವಾಗಿ ಸಭೆ ಮೇಲೆ ಸಭೆ ಡಿಸಿಎಂ ಬಣ ದೆಹಲಿಯಲ್ಲಿ ಮಾಡ್ತಾ ಇದ್ರೆ ಸಿಎಂ ಬಣ ಬೆಂಗಳೂರಿನಲ್ಲಿ ನಿರಂತರವಾಗಿ ಸಭೆ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಕಾದು ನೋಡಬೇಕು ಶ್ರೀಲಕ್ಷ್ಮಿ, ಏನೆಲ್ಲ ಮಾಹಿತಿಗಳು ಕಂಡು ಬರ್ತವೆ, ಪವರ್ ಶೇರಿಂಗ್ ವಿಚಾರವಾಗಿ ಏನೆಲ್ಲ ವಿಚಾರಗಳು ಕಂಡು ಬರ್ತಾವಂತ. ಯಾಕೆಂದ್ರೆ ಸಿಎಂ ಬಣ ಹೇಳುತ್ತೆ ಯಾವುದೇ ಸಿಎಂ ಬದಲಾವಣೆ ಆಗೋದಿಲ್ಲ, ಯಾಕಂದ್ರೆ ನಾವೆಲ್ಲ ಸೀನಿಯರ್ ಇದ್ದೇವೆ. ಕೆ.ಎಚ್. ಮುನಿಯಪ್ಪ ಅವರು ನಿನ್ನೆ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ನೀಡಿದ್ರು, ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ, ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಯಾಕಂದ್ರೆ ಅವರು ಯಾಕೆ ದೆಹಲಿಗೆ ಹೋಗಿದಾರೋ ಗೊತ್ತಿಲ್ಲ, ಅದು ನಮಗೆ ಇನ್ನೂ ಮಾಹಿತಿ ಬಂದಿಲ್ಲ ಅನ್ನೋ ಮಾತನ್ನ ಕೆ.ಎಚ್. ಮುನಿಯಪ್ಪ ಅವರು ಹೇಳಿದ್ರೆ, ಇನ್ನೊಂದು ಕಡೆ ಕೆ.ಎನ್. ರಾಜಣ್ಣ ಅವರು ಕೂಡ ನಮಗೆ ಮಾಹಿತಿಯನ್ನ ನೀಡಿದ್ರು, ಯಾವುದೇ ಬದಲಾವಣೆ ಆಗೋದಿಲ್ಲ. ಯಾಕಂದ್ರೆ ಎಐಸಿಸಿ ಲೆಟರ್ ನಲ್ಲಿ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಇದ್ದಾರೆ, ಅದು ಹಾಗೆ ಮುಂದುವರಿಯುತ್ತೆ. ಮುಂದಿನ ಚುನಾವಣೆಯವರೆಗೂ ಕೂಡ ಇದೇ ನಿರಂತರವಾಗಿ ಮುಂದುವರಿಯುತ್ತೆ, ಯಾವುದೇ ಒಂದು ಬದಲಾವಣೆ ಇಲ್ಲ. ಸುರೇಶ್ ಅವರು ಒಂದ್ ಕಡೆ ಹೇಳ್ತಾರೆ, ನಮ್ಮ ಅಣ್ಣನಿಗೆ ಅದೃಷ್ಟ ಇದ್ರೆ ಖಂಡಿತ ಸಿಎಂ ಆಗ್ತಾರೆ, ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅನ್ನುವಂತ ಹೇಳಿಕೆಯನ್ನು ನೀಡ್ತಾರೆ. ಇದಕ್ಕೆ ಪ್ರತಿಯಾಗಿ ಕೆ.ಎನ್. ರಾಜಣ್ಣ ಅವರು ಹೇಳ್ತಾರೆ, ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಅನ್ನುವಂತ ಮಾಹಿತಿಯನ್ನು ನೀಡ್ತಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ರಮಣ್ ಡೀಟೇಲ್ಸ್ಗಾಗಿ.